ಪತ್ರಪುಷ್ಪ ತಮ್ಮ ಪವಿತ್ರ ಮನಸ ಹಾಗೂ ಶುದ್ಧ ವೃತ್ತಿಯ ಮೂಲಕ ಸ್ವಯಂನ ಜೊತೆ ವ್ಯಕ್ತಿ ಹಾಗೂ ಪ್ರಕೃತಿಯ ಪರಿವರ್ತನೆ ಮಾಡಿ. ದಾದೀಜಿಯವರ ಶುಭ ಪ್ರೇರಣೆಗಳು. ಪರಮ ಪವಿತ್ರ ಪರಮ ಪ್ರಿಯ ಅವ್ಯಕ್ತ ಬಾಪ್ ದಾದಾರವರ ಅತಿ ಪ್ರಿಯ ಸಂಪೂರ್ಣ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿ ಮಹಾನತೆಯ ಅನುಭವ ಮಾಡುವ ಪವಿತ್ರತೆಯ ಶಕ್ತಿಯಿಂದ ವ್ಯಕ್ತಿ ಹಾಗೂ ಪ್ರಕೃತಿಯ ಪರಿವರ್ತನೆ ಮಾಡುವಂತಹ ನಿಮಿತ್ತ ಟೀಚರ್ ಸಹೋದರಿಯರು ತಥಾ ದೇಶ ವಿದೇಶದ ಸರ್ವ ಬ್ರಾಹ್ಮಣ ಕುಲಭೂಷಣ ಸಹೋದರ ಸಹೋದರಿಯರೇ, ಈಶ್ವರೀಯ ಸ್ನೇಹ ಸಂಪನ್ನ ಮಧುರ ನೆನಪುಗಳ ಜೊತೆ ರಕ್ಷಾಬಂಧನ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಎಲ್ಲರಿಗೂ ಬಹಳ ಬಹಳ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷ ಸಂಗಮ ಯುಗದ ಈ ನೆನಪಾರ್ಥ ಹಬ್ಬದಂದು ವಿಶೇಷ ಈಶ್ವರೀಯ ಸೇವೆಗಳ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಪವಿತ್ರ ಸಹೋದರಿಯರು ಎಲ್ಲರಿಗೂ ಸ್ನೇಹದ ರಕ್ಷಾ ಸೂತ್ರವನ್ನು ಕಟ್ಟಿ ಎಲ್ಲರನ್ನೂ ಸ್ನೇಹಿ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಸಮಯ ಪ್ರಮಾಣ ಪ್ರಿಯ ಬಾಪ್ ದಾದಾರವರ ನಾವು ಸರ್ವ ಬ್ರಾಹ್ಮಣ ಮಕ್ಕಳ ಪ್ರತಿ ಇದೇ ಮೊದಲ ಶ್ರೀಮತವಾಗಿದೆ. ಮಕ್ಕಳೇ, ಈಗ ಪವಿತ್ರತೆ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಯಾವುದರಿಂದ ನಿಮ್ಮ ಶಕ್ತಿ, ಸಮಯ, ಸಂಕಲ್ಪ ಎಲ್ಲವೂ ಸಫಲ ಆಗುತ್ತಿರಲಿ, ಏನೂ ವ್ಯರ್ಥವಾಗದಿರಲಿ. ಚಿಕ್ಕ ಚಿಕ್ಕ ಮಾತುಗಳಲ್ಲಿ ತಮ್ಮ ಮನಸ್ಸು ಬುದ್ಧಿಯನ್ನು ವ್ಯಸ್ತ ಮಾಡಿಕೊಳ್ಳಬೇಡಿ. ಅಪವಿತ್ರತೆಯ ಮಾತುಗಳನ್ನು ಕೇಳಿಯೂ ಕೇಳದಂತೆ ಇರಿ, ನೋಡಲೂ ಬೇಡಿ. ಹೇಳಿರಿ, ನಮ್ಮ ಮಧುರಾತಿ ಮಧುರ ಸಹೋದರ ಸಹೋದರಿಯರೇ, ಬಾಪ್ ದಾದಾರವರ ಸ್ಮೃತಿಯಲ್ಲಿ ರಕ್ಷಾ ಸೂತ್ರವನ್ನು ಕಟ್ಟಿಸಿಕೊಳ್ಳುತ್ತಾ ಸ್ವಯಂನಿಂದ ಇದೇ ಪಕ್ಕಾ ಪ್ರತಿಜ್ಞೆಯನ್ನು ಮಾಡುತ್ತೀರಲ್ಲವೇ. ಪವಿತ್ರತೆಯ ಸಹಜ ಧಾರಣೆಗಾಗಿ ಇದೇ ಸ್ಮೃತಿ ಸದಾ ಇರಲಿ. ನಾನು ಅನಾದಿ ಆದಿ ರಿಯಲ್ ರೂಪದಲ್ಲಿ ಪವಿತ್ರ ಆತ್ಮನಾಗಿದ್ದೇನೆ. ಯಾರನ್ನೇ ನೋಡುತ್ತೀರೆಂದರೆ ಅವರನ್ನು ಅನಾದಿ ಆದಿ ರಿಯಲ್ ರೂಪವಾಗಿ ನೋಡಿ ರಿಯಲ್ ಅನ್ನು ರಿಯಲೈಸ್ ಮಾಡಿ. ಹಾಗಾದರೆ ಅಪವಿತ್ರ ಸಂಕಲ್ಪಗಳ ಉತ್ಪತ್ತಿ ಆಗುವುದಿಲ್ಲ. ಬಾಬಾರವರು ಹೇಳುತ್ತಾರೆ, ಮಕ್ಕಳೇ, ನೀವು ಪಾವನ ಆತ್ಮಗಳು, ಶ್ರೇಷ್ಠ ಆತ್ಮಗಳು, ವಿಶೇಷ ಆತ್ಮಗಳು, ವಿಶ್ವದಲ್ಲಿ ಮಹಾನ್ ಆತ್ಮಗಳಾಗಿದ್ದೀರಿ. ಎಲ್ಲರಿಗಿಂತ ದೊಡ್ಡದಕ್ಕಿಂತ ದೊಡ್ಡ ಮಹಾನತೆ ಪಾವನರಾಗುವುದಾಗಿದೆ. ಎಲ್ಲ ಜನರು ಇಂದಿಗೂ ಇದೇ ಮಹಾನತೆಯ ಮುಂದೆ ತಲೆ ಬಾಗಿಸುತ್ತಾರೆ, ಮುಂದೆಯೂ ತಲೆ ಬಾಗಿಸುತ್ತಾರೆ. ಹಾಗಾದರೆ ಪ್ರತಿಯೊಬ್ಬರೂ ತನ್ನ ಸೂಕ್ಷ್ಮ ಚೆಕಿಂಗ್ ಮಾಡಿ ಹಾಗೂ ದೃಢತೆಯ ಪ್ರತಿಜ್ಞೆಯ ಮೂಲಕ ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ವ್ಯರ್ಥ ದೃಷ್ಟಿ, ಈ ವ್ಯರ್ಥದ ಮಾಯೆಯಿಂದ ಮುಕ್ತರಾಗಿರಿ. ಈಗ ಸಮಯ ಬಹಳ ಫಾಸ್ಟ್ ಗತಿಯಲ್ಲಿ, ತೀವ್ರ ಗತಿಯಲ್ಲಿ ಪ್ರತಿಜ್ಞೆ ಪರಿವರ್ತನೆಯ ಹಾಗೂ ಪ್ರತ್ಯಕ್ಷತೆಯ ಸಮೀಪ ತಲುಪುತ್ತಿದೆ. ಆದ್ದರಿಂದ ಎಲ್ಲರೂ ಬಾಬಾರವರ ಮಕ್ಕಳಿಗೆ ವಿಶೇಷ ಗಮನವನ್ನಿಟ್ಟುಕೊಂಡು ಪ್ರತಿ ಈಶ್ವರೀಯ ನಿಯಮ ಹಾಗೂ ಮರ್ಯಾದೆಯ ಪಾಲನೆ ಮಾಡುತ್ತಾ ತನ್ನ ಶ್ರೇಷ್ಠ ಮನಸ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡುವ ಸೇವೆಯನ್ನು ಮಾಡಬೇಕು. ಏರುಪೇರಿನ ವಾತಾವರಣದಲ್ಲಿ ತನ್ನನ್ನು ಅಚಲ, ಅಡೋಲ, ಏಕರಸವಾಗಿ ಇಡಲು ವಿಶೇಷ ಅಂತರ್ಮುಖಿಯಾಗಿ ನಿರಂತರ ಯೋಗಿಯಾಗಿ ಇರಬೇಕು. ಇದೇ ಸ್ವಯಂನ ಹಾಗೂ ಸರ್ವರ ಸೇಫ್ಟಿಯ ಸಾಧನವಾಗಿದೆ. ಬಾಕಿ ಈ ಸಮಯ ಮಧುಬನದ ಎಲ್ಲ ಸ್ಥಾನಗಳಲ್ಲಿ ಯೋಗ ತಪಸ್ಸಿನ ಜೊತೆಗೆ ಕೆಲವು ವಿಐಪಿಗಳಿಗಾಗಿ ರಾಜಯೋಗದ ಶಿಬಿರ ತಥಾ ವಿಂಗ್ಸ್ಗಳ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳೂ ಸಹ ನಡೆಯುತ್ತಿರುತ್ತವೆ. ಎಲ್ಲರೂ ಬಾಬಾರವರ ಮನೆಗೆ ಬಂದು ಬಹಳ ಭರ್ಪೂರಾಗಿ ಹೋಗುತ್ತಾರೆ. ಭಿನ್ನ ಭಿನ್ನ ವರ್ಗಗಳ ಮೂಲಕವೂ ಸಹ
ಆಜಾದಿ ಕಾ ಅಮೃತ್ ಮಹೋತ್ಸವದ ಉಪಲಕ್ಷ್ಯದಲ್ಲಿ ಇಡೀ ಭಾರತದಲ್ಲಿ ಸೇವೆಗಳ ಒಳ್ಳೆಯ ಪ್ರಚಾರವಾಗುತ್ತಿದೆ. ಮಾಡಿಸುವಂಥವರು ಬಾಬಾ ಅವ್ಯಕ್ತ ವತನದಿಂದ ಬಹಳ ಗುಪ್ತ ರೀತಿಯಲ್ಲಿ ಅನೇಕ ವಂಡರ್ಫುಲ್ ಸೇವೆಗಳನ್ನು ಮಾಡಿಸುತ್ತಿದ್ದಾರೆ. ಈ ಪ್ರಭು ಲೀಲೆಯನ್ನು ನೋಡಿ ವಾ ಬಾಬಾ ವಾ ವಾ ಡ್ರಾಮಾ ವಾ ಎಂಬ ಗೀತೆ ಹೊರಹೊಮ್ಮುತ್ತದೆ. ಒಳ್ಳೆಯದು. ನಿಮ್ಮೆಲ್ಲರಿಗೂ ಭವಿಷ್ಯದ ಮಹಾರಾಜಕುಮಾರ ಶ್ರೀಕೃಷ್ಣ ಜನ್ಮೋತ್ಸವದ ಬಹಳ ಶುಭಾಶಯಗಳು. ತ್ರಿಮೂರ್ತಿ ದಾದೀಜಿಯವರ ಅಮೃತ ವಚನ. ಅಂತಿಮ ಪೇಪರ್ನಲ್ಲಿ ಪಾಸ್ ಆಗುವ ತಯಾರಿ. ಯೋಗ ನಮ್ಮ ಜೀವನದ ಪರಿವರ್ತನೆಯ ಆಧಾರವಾಗಿದೆ. ಯೋಗದ ಅರ್ಥವಾಗಿದೆ ನೆನಪು. ಹಾಗೆ ನೋಡಿದರೆ ಯೋಗ ಶಬ್ದವನ್ನು ಜನರು ಭಿನ್ನ ರೂಪದಲ್ಲಿ ತೆಗೆದುಕೊಂಡಿದ್ದಾರೆ. ಆದರೆ ನೆನಪು ಮಾಡುವುದಂತೂ ಎಲ್ಲರಿಗೂ ಬರುತ್ತದೆ. ನಮ್ಮ ನೆನಪಿನಲ್ಲಿ ದೇಹದ ನೆನಪಿನ ಬದಲಾಗಿ ಆತ್ಮದ ನೆನಪನ್ನು ಮಾಡಬೇಕಾಗಿದೆ. ಹಾಗೂ ಸಂಸಾರದ ಮಾತುಗಳನ್ನು ನೆನಪು ಮಾಡುವ ಬದಲಾಗಿ ಬಾಬಾರವರ ಮಾತುಗಳನ್ನು ನೆನಪು ಮಾಡಬೇಕಾಗಿದೆ. ಹಾಗೂ ಮನಸ್ಸು ಬುದ್ಧಿಯ ಕನೆಕ್ಷನ್ ಅನ್ನು ಚೇಂಜ್ ಮಾಡಿ ಬಾಬಾ ಹಾಗೂ ಬ್ರಾಹ್ಮಣ ಪರಿವಾರದ ಜೊತೆ ಬಾಬಾರವರಿಂದ ಯಾವ ಪ್ರಾಪ್ತಿಗಳಾಗಿವೆಯೋ ಆಗುತ್ತದೆ ಜ್ಞಾನದಿಂದ. ಅದರಲ್ಲಿ ಮನಸ್ಸು ಬುದ್ಧಿಯನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಹಾಗಾದರೆ ಬಾಬಾರವರು ಯಾವುದೇ ಹೊಸ ಮಾತನ್ನು ಹೇಳಲಿಲ್ಲ. ಯಾವುದರಿಂದ ನಿಮಗೆ ಕಷ್ಟವಾಗುತ್ತದೆ? ಹಾಗಾದರೆ ಸಮಯ ಸಮಯ ಇಡೀ ದಿನದಲ್ಲಿ ಹಲವು ಬಾರಿ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿರಿ. ಅಂತ್ಯದಲ್ಲಿ ನಮಗೆ 4 ಕಡೆಯ ಏರುಪೇರಿನಲ್ಲಿ ಅಚಲರಾಗಿ ಇರಬೇಕಾಗಿದೆ. ಈಗಂತೂ ನಮ್ಮ ಬುದ್ಧಿ ಸ್ಥೂಲ ಕರ್ಮಗಳಲ್ಲಿದೆ. ಅಥವಾ ಯಾವುದೇ ಕ್ರಿಯಾಕರ್ಮ ಆಗುತ್ತದೆ ಎಂದರೆ ಅದರಲ್ಲಿದೆ. ಅಥವಾ ಜ್ಞಾನದ ಸೇವೆಯಲ್ಲಿದೆ. ಆದರೆ ನಾನು ತಿಳಿಯುತ್ತೇನೆ, ನನ್ನ ಮನಸ್ಸು ಬುದ್ಧಿ ಬಹಳ ಬ್ಯುಸಿ ಇರುತ್ತದೆ. ಈ ತರಹದ ಸಮಯದಲ್ಲೂ ನಮಗೆ ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಒಂದು ವೇಳೆ ನಾವು ಮನಸ್ಸಿಗೆ ಆರ್ಡರ್ ಕೊಟ್ಟರೆ, ಈಗ ಬಾಬಾರವರ ನೆನಪಿನಲ್ಲಿ 1 ಸೆಕೆಂಡ್ ನಿಂತು ಬಿಡಿ, 1 ಸೆಕೆಂಡ್ನ ಟೈಮ್ ಸಹ ಇಲ್ಲ, ಈ ರೀತಿ ಯಾರೂ ಹೇಳಲು ಸಾಧ್ಯವಿಲ್ಲ. ಯಾರು ಓದಿನಲ್ಲಿ ತೀವ್ರವಾಗಿರುತ್ತಾರೋ ಅವರು ಅನ್ಯರಿಗೂ ಹಾಗೆಯೇ ಓದಿಸುತ್ತಾರೆ. ಹಾಗಾದರೆ ಮುಖ್ಯ ವಿಷಯಗಳು ನಮ್ಮ ಜ್ಞಾನ ಹಾಗೂ ಯೋಗದ್ದಾಗಿದೆ. ಯಾವುದರಿಂದ ವಿಕರ್ಮ ವಿನಾಶವಾಗುತ್ತದೆ. ಯಾವ ಕಠಿಣ ಸಂಸ್ಕಾರ ಒಂದು ನೇಚರ್ನ ರೂಪದಲ್ಲಿದೆ ಅದು ಪರಿವರ್ತನೆಯಾಗಿ ಬಿಡಲಿ. ನಾವು ಹೇಳುತ್ತೇವೆ ನಮ್ಮದು ಹೊಸ ಜನ್ಮವಾಗಿದೆ. ಹಾಗಾದರೆ ಹೊಸ ಜನ್ಮದಲ್ಲಿ ಹಳೆಯ ಜನ್ಮದ ನೇಚರ್ ಎಲ್ಲಿಂದ ಬಂತು? ಮರುಜೀವ ಅರ್ಥಾತ್ ಸತ್ತಿದ್ದೇವೆ ಹಾಗೂ ಬದುಕಿದ್ದೇವೆ. ಹೇಗೆ ಮಿಲಿಟರಿ ಅವರ ಕೈ ಕಾಲು ಆರ್ಡರನ್ನು ಅನುಸರಿಸುತ್ತೇವೆ, ಹೀಗೆ ನಮ್ಮ ಮನಸ್ಸು ಬುದ್ಧಿ ಸಹ ಆರ್ಡರ್ ಅನ್ನು ಅನುಸರಿಸಬೇಕು. ಯಾವಾಗ ನನ್ನ ಮನಸ್ಸಾಗಿದೆ, ಇದು ನನ್ನ ಕರ್ಮೇಂದ್ರಿಯಗಳಾಗಿವೆ ಎಂದ ಮೇಲೆ ಅವುಗಳು ನಮ್ಮ ಆರ್ಡರ್ ಏಕೆ ಅನುಸರಿಸುವುದಿಲ್ಲ? ಬಾಬಾರವರು ಹೇಳುತ್ತಾರೆ, ನೀವು ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಆಗಿದ್ದೀರಿ ಎಂದ ಮೇಲೆ ನಿಮ್ಮ ಮನಸ್ಸು ನಿಮ್ಮ ಆರ್ಡರ್ ಅನ್ನು ಅನುಸರಿಸುವುದಿಲ್ಲವೇ? ನಿಮ್ಮ ಬುದ್ಧಿ ನೀವು ಹೇಗೆ ಬೇಕೋ ಹಾಗೆ ಜಡ್ಜ್ಮೆಂಟ್ ಮಾಡುವುದಿಲ್ಲ. ಯಾಕೆ? ಹಾಗಾದರೆ ಮಾಲೀಕತನದ ಅಧಿಕಾರ ಕಡಿಮೆ ಇದೆ. ಒಂದು ವೇಳೆ ಮಾಲೀಕನಿಗೆ ಮಾಲೀಕತನದ ಅಧಿಕಾರವೇ ಸ್ಮೃತಿಯಲ್ಲಿಲ್ಲವೆಂದರೆ ಅವರ ಆರ್ಡರ್ ಯಾರು ಅನುಸರಿಸುತ್ತಾರೆ? ಹಾಗಾದರೆ ಈಗಿನಿಂದಲೇ ಈ ಅಭ್ಯಾಸ ಮಾಡಿ, ಮನಸ್ಸಿಗೆ ಆರ್ಡರ್ ಮಾಡಿ ಸೆಕೆಂಡ್ನಲ್ಲಿ ಅಶರೀರಿಗಳಾಗಿ ಬಿಡಿ ಎಂದರೆ ನಿಜವಾಗಿಯೂ ಅಶರೀರಿಯಾಗಿ ಬಿಡಿ. ಮೊದಲನೆಯದಾಗಿ ಇದು ನೆನಪಿನಲ್ಲಿರಲಿ, ನಾನು ಆತ್ಮನಾಗಿದ್ದೇನೆ. ಆಗ ಹೇಳಲಾಗುತ್ತದೆ
ಮನಸ್ಸು ನನ್ನದಾಗಿದೆ ಎಂದು. ಆತ್ಮ ಹೇಳುತ್ತದೆ ನನ್ನ ಮನಸ್ಸು. ಹಾಗಾದರೆ ಯಾವ ಆತ್ಮನಾಗಿದ್ದೇನೆ? ಕೇವಲ ಆತ್ಮನಾಗಿದ್ದೇನೆ ಅಲ್ಲ. ಆತ್ಮವಂತೂ ಭಿನ್ನ ಭಿನ್ನ ಪ್ರಕಾರದ್ದಾಗಿರುತ್ತದೆ. ಆದರೆ ಅದರಲ್ಲಿ ನಾನು ಯಾವ ಆತ್ಮನಾಗಿದ್ದೇನೆ? ನನ್ನ ಸ್ವಮಾನ ಏನಾಗಿದೆ? ಪೂರ್ತಿ ಲಿಸ್ಟ್ ಎದುರುಗಡೆ ಇಟ್ಟುಕೊಳ್ಳಿ. ಆಗ ಆ ನಶೆ ಇರುತ್ತದೆ. ಹೇಗೆ ನಾನು ಶಿವಬಾಬಾ ಭಗವಂತನ ಸಿಂಹಾಸನಧಾರಿ ಆತ್ಮನಾಗಿದ್ದೇನೆ ಎಂದ ಮೇಲೆ ಎಷ್ಟು ನಶೆ ಏರುತ್ತದೆ. ಆಗ ಭಿನ್ನ ಸ್ವಮಾನದ ಸ್ಮೃತಿಯಲ್ಲಿರಿ. ಆಗ ಬಹಳ ಖುಷಿ ಆಗುತ್ತದೆ. ಪ್ರತಿ ಸಮಯ ಯಾವುದೇ ಮನೆ ಕೆಲಸ ಸಿಗುತ್ತವೆಯೋ ಅದನ್ನು ಗಳಿಗೆ ಚೆಕ್ ಮಾಡಿ ಹಾಗೂ ಚೇಂಜ್ ಮಾಡಿ. ಈಗೆಲ್ಲ ನಾನು ಕೆಲಸದಲ್ಲಿ ವ್ಯಸ್ತನಾಗಿದ್ದೆ, ಹಾಗಾಗಿ ನೆನಪಿಗೆ ಬಂದಿಲ್ಲ ನಾನು ಶರೀರವೇ ಅಥವಾ ಆತ್ಮವೇ ಎಂದು. ಆ ಕೆಲಸದಲ್ಲಿ ಕರ್ಮ ಕಾನ್ಷಿಯಸ್ನವರಾಗಿ ಬಿಟ್ಟಿರಿ. ಆದ್ದರಿಂದ ಬಾಬಾರವರು ಇದೇ ಸೂಚನೆಯನ್ನು ಕೊಡುತ್ತಿದ್ದಾರೆ. ಅಂತಿಮ ಸಮಯದಲ್ಲಿ ನಿಮ್ಮ ಮನಸ್ಸು ಈ ರೀತಿ ಕಂಟ್ರೋಲ್ನಲ್ಲಿ ಬರಬೇಕು. ಕೇವಲ ಸಂಕಲ್ಪ ಬಂತು ಹಾಗೂ ಆಯಿತು. ಒಳ್ಳೆಯದು ತಿಳಿದುಕೊಳ್ಳಿ. ಕ್ಷಮೆಯ ಸಾಗರನಾಗಿ ಎಲ್ಲರಿಗೂ ಶಕ್ತಿಯನ್ನು ಕೊಡಬೇಕಾಗಿದೆ. ನಾನು ಯಾವ ಸಂಕಲ್ಪವನ್ನು ಆರ್ಡರ್ ಮಾಡುತ್ತೇನೆ ಅದೇ ನಮ್ಮ ಸ್ಥಿತಿಯಾಗಿ ಬಿಡಲಿ. ಹಾಗಾದರೆ ಇದರಲ್ಲಿ ನಮ್ಮ ಪುರುಷಾರ್ಥ ಬೇಕಾಗುತ್ತದೆ. ಈ ಪುರುಷಾರ್ಥವನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಜ್ಞಾನ ಎಲ್ಲರಿಗೆ ಒಂದೇ ತರಹ ಸಿಗುತ್ತದೆ. ಆದರೆ ಜ್ಞಾನವನ್ನು ಪ್ರಾಕ್ಟಿಕಲ್ನಲ್ಲಿ ತರುವುದು ಎಂದರೆ ಅನುಭವದ ಅಥಾರಿಟಿಯಲ್ಲಿ ಬರುತ್ತಾ ಹೋಗುವುದು. ಒಂದು ವೇಳೆ ನಾನು ಹೇಳುತ್ತೇನೆ ನಾವೇ ಕೋಟಿಯಲ್ಲಿ ಕೆಲವರು ಆತ್ಮರಾಗಿದ್ದೇವೆ, ಹಾಗಾದರೆ ಈ ಸಂಕಲ್ಪ ಮಾಡುತ್ತಲೇ ಆರ್ಡರ್ ಸಿಗುತ್ತದೆ. ತಕ್ಷಣ ಆ ಸ್ವರೂಪ ಆಗಿಬಿಡಲಿ. ಈಗಲ್ಲ, ಸಂಕಲ್ಪವೇ ನಡೆಯುತ್ತಿರಲಿ. ನಾನು ಕೋಟಿಯಲ್ಲಿ ಕೆಲವು ಆತ್ಮನಾಗಿದ್ದೇನೆ. ಕೇವಲ ಯೋಚನೆಯೇ ಮಾಡುತ್ತಿದ್ದಾರೆ, ಆದರೆ ಸ್ವರೂಪದಲ್ಲಿ ಬಂದಿಲ್ಲ. ಯಾವಾಗ ಇದರ ಸ್ವರೂಪದಲ್ಲಿ ಬಂದು ಬಿಡುತ್ತೀರೆಂದರೆ ಯಾವ ನಶೆ ಇರುತ್ತದೆ, ಎಷ್ಟು ಅಥಾರಿಟಿ ಇರುತ್ತದೆ. ಮಾಸ್ಟರ್ ಸರ್ವಶಕ್ತಿವಂತನ ಅಥಾರಿಟಿ ಇರುತ್ತದೆ. ಭಗವಂತನು ನನ್ನನ್ನು ಕೋಟಿಯಲ್ಲಿ ಕೆಲವರನ್ನಾಗಿ ಆರಿಸಿದ್ದಾರೆ. ಹಾಗಾದರೆ ಆ ನಶೆ ಹಾಗೂ ಖುಷಿ ಸ್ವರೂಪದಲ್ಲಿ ಬರಬೇಕಾಗಿದೆ. ಹಾಗಾಗಿ ಬಾಬಾರವರು ಹೇಳುತ್ತಾರೆ, ಸ್ವಮಾನದಲ್ಲಿ ಸ್ಥಿತರಾಗಿರಿ. ಆಗ ಆ ಸ್ಥಿತಿ ನನ್ನ ಸ್ವರೂಪದಲ್ಲಿ ಬರುತ್ತದೆ ಹಾಗೂ ಹೃದಯ ಕೇಳುತ್ತದೆ. ಇದಕ್ಕೆ ಹೇಳಲಾಗುತ್ತದೆ ಅನುಭವ. ಹಾಗಾದರೆ ಎಲ್ಲಿಯವರೆಗೆ ನಮಗೆ ಪ್ರತಿ ಸ್ವಮಾನದ ಅನುಭವ ಇರುವುದಿಲ್ಲವೆಂದರೆ ಲಾಸ್ಟ್ ಸಮಯದಲ್ಲಿ ಈ ಅನುಭವ ಇಲ್ಲದಿರುವ ಕಾರಣ ಮೋಸವಾಗಿ ಬಿಡುತ್ತದೆ. ನಷ್ಟಮೋಹ ಸ್ಮೃತಿ ಸ್ವರೂಪ ಇದು ಎಷ್ಟು ದೊಡ್ಡ ಸ್ಟೇಜ್ ಆಗಿದೆ. ಸ್ವಲ್ಪವೂ ದೇಹದ ಭಾನದಲ್ಲಿ ಬರಬಾರದು. ವಾಸ್ತವದಲ್ಲಿ ನಾವು ಈ ಅಭ್ಯಾಸವನ್ನು ಮಾಡಬೇಕು. ಈ ದೇಹದ ರೂಪ ಏನು ಕಾಣಿಸುತ್ತದೆಯೋ ಇದು ನಾನಲ್ಲ. ಹೇಗೆ ಇದು ನೆನಪಿರುತ್ತದೆಯೋ ನಾನು ಕಪ್ಪಾಗಿದ್ದೇನೆ, ಬೆಳ್ಳಗಿದ್ದೇನೆ, ಎತ್ತರ ಇದ್ದೇನೆ, ಅಗಲವಾಗಿದ್ದೇನೆ. ಆದರೆ ಇದು ನಾನಂತೂ ಅಲ್ಲ, ನಾನಲ್ಲ. ಆದರೆ ಇದು ನನ್ನದಾಗಿದೆ. ನನ್ನದು ಇಷ್ಟು ನೆನಪಿದೆ, ನಾನು ಮರೆತು ಹೋಗಿದ್ದೆ. ಇದು ಎಷ್ಟು ಆಶ್ಚರ್ಯದ ಮಾತಾಗಿದೆ. ನಮಗಾಗಿ ಇದು ಮತ್ತಷ್ಟು ಆಶ್ಚರ್ಯದ ಮಾತಾಗಿದೆ. ಏಕೆಂದರೆ ಭಗವಂತನ ಮಕ್ಕಳೆಂದು ನಾವೇ ಕರೆಸಿಕೊಳ್ಳುತ್ತೇವೆ. ಹಾಗಾದರೆ ಬಾಬಾರವರು ಹೇಳುತ್ತಾರೆ, ಏನೇ ಆಗಲಿ, ಯಾವುದೇ ಮಾತು ಬರಲಿ, ವಾಯುಮಂಡಲ ಹೇಗೇ ಇರಲಿ, ಹಾಗಾಗಿ ಯೋಗ ಅಂಟುತ್ತಿಲ್ಲ. ಆದರೆ ವಾಯುಮಂಡಲವನ್ನು ತಯಾರು ಮಾಡುವವರು ಯಾರು? ಒಬ್ಬ ಸೂರ್ಯ ಇಡೀ ವಿಶ್ವದ ವಾಯುಮಂಡಲವನ್ನು
ತಯಾರಿಸಬಲ್ಲನು. ಆ ಸೂರ್ಯನಂತೂ ಪ್ರಕೃತಿಯಾಗಿದೆ ಹಾಗೂ ನಾವು ಪ್ರಕೃತಿಪತಿಯಾಗಿದ್ದೇವೆ. ಒಬ್ಬ ಸೂರ್ಯ ಉದಯವಾಗುತ್ತಾನೆಂದರೆ ಇಡೀ ಪ್ರಪಂಚ ಪ್ರಕಾಶಮಾನವನ್ನಾಗಿ ಮಾಡುತ್ತಾನೆ. ಯಾವಾಗ ಪ್ರಕೃತಿಯಲ್ಲಿ ಇಷ್ಟು ಶಕ್ತಿ ಇದೆ, ಅಂಧಕಾರವನ್ನು ಪ್ರಕಾಶತೆಯಲ್ಲಿ ಬದಲಿಸಿ ಬಿಡುತ್ತದೆ. ನಾನಂತೂ ಪ್ರಕೃತಿಪತಿಯಾಗಿದ್ದೇನೆ ಅಲ್ಲವೇ? ಹಾಗಾದರೆ ನಾವು ಯಾಕೆ ಈ ರೀತಿ ಯೋಚನೆ ಮಾಡುತ್ತೇವೆ? ಸೆಂಟರ್ನ ವಾತಾವರಣ ಚೆನ್ನಾಗಿಲ್ಲ. ಯಾವಾಗಲೂ ಏನಾದರೂ ಏರುಪೇರು ನಡೆಯುತ್ತಲೇ ಇರುತ್ತದೆ. ನಾವು ಕಾರಣವನ್ನು ನೋಡುತ್ತೇವೆಂದರೆ ಇದು ನೆಪವಾಗಿದೆ. ಹಾಗಾದರೆ ನಾವು ಈ ಅಭ್ಯಾಸವನ್ನು ಈಗಿನಿಂದಲೇ ಮಾಡಬೇಕು. ಕೆಲವರು ಹೇಳುತ್ತಾರೆ, ಈಗ ನಾವು ಸುಧಾರಣೆ ಆಗಲಿಲ್ಲವೆಂದರೆ ಸಮಯ ಸುಧಾರಿಸುತ್ತದೆ. ತಮಗೋಸ್ಕರವೂ ಹೇಳುತ್ತಾರೆ ಮತ್ತು ಅನ್ಯರಿಗಾಗಿಯೂ ಹೇಳುತ್ತಾರೆ. ಆದರೆ ಆ ಸಮಯ ಯಾರೂ ಸುಧಾರಣೆ ಆಗಲು ಸಾಧ್ಯವಿಲ್ಲ. ಏಕೆಂದರೆ ಆ ಸಮಯ ಒಂದು ಸೆಕೆಂಡ್ನ ಪೇಪರ್ ಆಗಿರುತ್ತದೆ ಹಾಗೂ ಸೆಕೆಂಡ್ ಎಷ್ಟು ಬೇಗ ಪೂರ್ತಿಯಾಗಿ ಹೋಗುತ್ತದೆ. ಏನೇ ಯೋಚಿಸಿದ್ದೀರಿ ಹಾಗೂ ಸೆಕೆಂಡ್ ಪೂರ್ತಿಯಾಗಿ ಹೋಯಿತು. ಹಾಗಾದರೆ ಬಹಳ ಸಮಯದ ಅಭ್ಯಾಸ ನಮ್ಮ ಕೆಲಸದಲ್ಲಿ ಬರುತ್ತದೆ. ಈಗಂತೂ ಬಾಬಾರವರು ವಾರ್ನಿಂಗ್ ಕೊಡುತ್ತಿದ್ದಾರೆ, ತಕ್ಷಣ ಆಗಬೇಕಾಗಿದೆ. ನಾಳೆ ವಿನಾಶವಾಗಬಹುದು ಎಂದರೂ ಸಹ ಇವತ್ತು ನಾನು ಹೇಳುವುದಿಲ್ಲ. ಏಕೆಂದರೆ ಪ್ರತಿ ಸಮಯ ಪ್ರಕೃತಿ ಅತಿ ತಮೋಗುಣಿಯಾಗುತ್ತಿದೆ. ಏನೂ ಕಂಟ್ರೋಲ್ ಅಲ್ಲಿ ಇಲ್ಲವಾಗಿದೆ. ಏಕೆಂದರೆ 5 ತತ್ವಗಳು ಒಟ್ಟಾಗಿ ತಮ್ಮ ಕೆಲಸವನ್ನು ಮಾಡುತ್ತವೆ ಎಂದ ಮೇಲೆ ಹೇಗೆ ಪರಿಸ್ಥಿತಿ ಇರುತ್ತದೆ? ಮಾಯೆಯೂ ಸಹ ತನ್ನ ಫುಲ್ ಫೋರ್ಸ್ನಲ್ಲಿರುತ್ತದೆ ಹಾಗೂ 4 ಕಡೆ ವಿನಾಶದ ಹಾಹಾಕಾರ ಇರುತ್ತದೆ. ಇಂತಹ ಸಮಯದಲ್ಲಿ ಒಂದು ವೇಳೆ ಕಂಟ್ರೋಲಿಂಗ್ ಪವರ್ ಇಲ್ಲವಾದರೆ, ಮನಸ್ಸಿಗೆ ಆರ್ಡರ್ ಪಾಲಿಸುವ ಅಭ್ಯಾಸ ಇಲ್ಲವಾದರೆ ನಾವು ಪಾಸ್ ವಿದ್ ಆನರ್ ಹೇಗೆ ಆಗುವುದು? ಈ ರೀತಿಯ ನಾಜೂಕ್ ಸಮಯದಲ್ಲಿ ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಬಹಳ ಇರಬೇಕಾಗಿದೆ. ಆಗಲೇ ಬುದ್ಧಿ ಆರ್ಡರ್ ಅನ್ನು ಪಾಲಿಸುವುದು. ಆದ್ದರಿಂದ ಈಗ ಯಾವುದೇ ನೆಪವನ್ನು ಯೋಚಿಸಬೇಡಿ. ಹೀಗಾಯಿತು, ಹಾಗಾಯಿತು, ಇದೆಲ್ಲವೂ ನೆಪ ಕೊಡುವುದಾಗಿದೆ. ಅನ್ಯರನ್ನು ದೋಷಿಯನ್ನಾಗಿಸಿಯೂ ಸಹ ತನ್ನನ್ನು ತಾನು ಬಚಾವ್ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿರುತ್ತೀರಿ. ಹಾಗಾದರೆ ಈ ಅಭ್ಯಾಸ ಬಹಳ ಕಾಲದ್ದಾಗಿರಬೇಕಾಗಿದೆ. ತನ್ನನ್ನು ತಾನು ತಯಾರು ಮಾಡಿಕೊಂಡಿಲ್ಲವೆಂದರೆ ಅನ್ಯರನ್ನು ಹೇಗೆ ತಯಾರು ಮಾಡುವಿರಿ? ಅವರಿಗಂತೂ ಜ್ಞಾನಿ ಅಜ್ಞಾನಿ ಜೊತೆಯಲ್ಲಿರಬೇಕಾಗಿ ಬರುತ್ತದೆ. ಇಡೀ ಸಂಸಾರದ ವಾಯುಮಂಡಲದಲ್ಲಿ ಇರಬೇಕಾಗಿ ಬರುತ್ತದೆ. ನಾವು ಅದರಿಂದ ಸೇಫ್ ಆಗಿದ್ದೇವೆ. ಆದರೂ ಅವರಲ್ಲಿ ಯಾವುದಾದರೂ ಆತ್ಮರು ಹೊರಬರುತ್ತಾರೆ. ಎಷ್ಟು ಚೆನ್ನಾಗಿ ಭಿನ್ನ ಹಾಗೂ ಪ್ರಿಯರಾಗಿ ಬಾಬಾರವರಿಗೆ ಉದಾಹರಣೆ ತೋರಿಸುತ್ತಿರುತ್ತಾರೆ. ಆದರೆ ಸ್ವಲ್ಪ ಈ ರೀತಿಯ ವಾಯುಮಂಡಲದಲ್ಲಿದ್ದರೂ ತೀವ್ರ ಪುರುಷಾರ್ಥದಲ್ಲಿ ನಡೆಯಿರಿ. ಅವರನ್ನೇ ಬಾಬಾರವರು ವಾರಿಸ್ ಎಂದು ಹೇಳುತ್ತಾರೆ. ತನು ಮನ ಧನ ಎಲ್ಲ ರೀತಿಯಲ್ಲಿ ಬಾಬಾರವರಾಗಿರುತ್ತಾರೆ. ಹಾಗಾದರೆ ಕೆಲವರು ಇಂಥವರು ಹೊರಬರುತ್ತಾರೆ. ಹಾಗಾದರೆ ಅಂತ್ಯದ ಸಮಯದಲ್ಲಿ ಮನಸ್ಸನ್ನು ತನ್ನ ಕಡೆಗೆ ಸೆಳೆಯುವ ಪರಿಸ್ಥಿತಿಗಳು ಇರುತ್ತವೆ. ಮನಸ್ಸನ್ನು ಏರುಪೇರಿನಲ್ಲಿ ತರುವ ಪರಿಸ್ಥಿತಿಗಳು ಇರುತ್ತವೆ. ಒಂದು ವೇಳೆ ಎಲ್ಲ ಚೆನ್ನಾಗಿದ್ದರೂ ಈಗ ನಡೆಯುತ್ತಾ ನಮ್ಮ ಮನಸ್ಸು ಕಂಟ್ರೋಲ್ನಲ್ಲಿ ಇಲ್ಲವೆಂದರೆ ಆ ಸಮಯ ಹೇಗೆ ಆಗುತ್ತದೆ? ಯಾವುದೇ ಸಮಸ್ಯೆ ತಮ್ಮ ಮನಸ್ಸಿನಲ್ಲಿದ್ದರೆ ಆಗ ಒಂದೇ ಸಲ ಅಶಾಂತವಾಗಿ ಬಿಡುತ್ತದೆ. ಹಾಗಾದರೆ ಆ ಸಮಯ ಏನಾಗುತ್ತದೆ? ಏಕೆಂದರೆ ನಾವು ಪಾಸ್ ವಿದ್ ಆನರ್ ಅಂತೂ ಆಗಲೇಬೇಕು.
ನಮ್ಮ ಲಕ್ಷ್ಯವಂತೂ ಆಗಿದೆ ತಂದೆಯ ಸಮಾನರಾಗುವುದು. ಕೇವಲ ಗೇಟ್ ಪಾಸ್ ಅನ್ನು ತೆಗೆದುಕೊಳ್ಳುವುದರಲ್ಲಿ ಖುಷಿಯಾಗಿ ಬಿಡುವವರಲ್ಲ. ನಮಗಂತೂ ಅದೇ ಸೀಟ್ ಬೇಕು, ಏಕೆಂದರೆ ಬಾಬಾರವರೊಂದಿಗೆ ಭಾಷೆ ಕೊಟ್ಟಿದ್ದೇವೆ, ಜೊತೆಯಲ್ಲಿದ್ದೇವೆ, ಜೊತೆಯಲ್ಲಿ ನಡೆಯುತ್ತೇವೆ, ಜೊತೆಯಲ್ಲಿ ಇರುತ್ತೇವೆ. ಬ್ರಹ್ಮ ಬಾಬಾರವರ ಜೊತೆಯಲ್ಲಿ ರಾಯಲ್ ಫ್ಯಾಮಿಲಿಯಲ್ಲಂತೂ ಬಂದೇ ಬರುತ್ತೇವೆ. ರಾಜಧಾನಿಯಲ್ಲಿರುತ್ತೇವೆ, ಆಗಲೇ ಜೊತೆಯಲ್ಲಿರುತ್ತೇವಲ್ಲವೇ. ಹಾಗಾಗಿ ಹೇಳಿದ್ದೇವೆ, ಯಾವುದೇ ಸಮಯ ತೆಗೆದು ಈ ಅಭ್ಯಾಸವನ್ನು ಮಾಡಲೇಬೇಕು ಮತ್ತು ತಂದೆಯ ಸಮಾನ ಸ್ಥಿತಿಯನ್ನು ಮಾಡಲೇಬೇಕು. ಆದ್ದರಿಂದ ಬಾಬಾರವರು ಈ ಸಲ ನೆನಪಿನ ಲಿಂಕ್ ಜೋಡಣೆ ಆಗಿರಲಿ ಎಂದು 5 ಸ್ವರೂಪಗಳ ಅಭ್ಯಾಸವನ್ನು 7 ಬಾರಿ ಡ್ರಿಲ್ ಮಾಡುವುದಕ್ಕಾಗಿ ಹೇಳಿದ್ದಾರೆ. ಯಾವುದರಿಂದ ನಿಮಗೆ ಈ ಅಭ್ಯಾಸ ನಿರಂತರ ನಡೆಯುತ್ತಿರುತ್ತದೆ. ಹಾಗಾದರೆ ನಮ್ಮ ಸಂಪನ್ನ ಸ್ಥಿತಿ ಯಾವುದಾಗಿದೆಯೋ ಅದರ ಸ್ವರೂಪ ಆಗಲೇಬೇಕಾಗಿದೆ. ಹಾಗೂ ನಮ್ಮ ಮನಸ್ಸಿನ ಗತಿಯನ್ನು ಸತ್ಯ ಹಾಗೂ ಯಥಾರ್ಥವಾಗಿ ನಾವೇ ನೋಡಬಹುದು, ಅನ್ಯರು ಯಾರೂ ನೋಡಲು ಸಾಧ್ಯವಿಲ್ಲ. ಹಾಗಾಗಿ ತಾವೇ ತಮ್ಮ ಟೀಚರ್ ಆಗಿರಿ, ಏಕೆಂದರೆ 24 ಗಂಟೆ ನೀವೇ ನಿಮ್ಮ ಜೊತೆಯಲ್ಲಿರುತ್ತೀರಿ. ಮನಸ್ಸನ್ನು ನೀವೇ ತಿಳಿದುಕೊಳ್ಳಬಲ್ಲಿರಿ. ಅದಕ್ಕಾಗಿ ಈಗಿನಿಂದಲೇ ಅಭ್ಯಾಸ ಮಾಡಬೇಕಾಗಿದೆ ಎಂದ ಮೇಲೆ ಈಗಿನಿಂದಲೇ ಚೆಕ್ ಮಾಡಿ ಹಾಗೂ ಚೇಂಜ್ ಮಾಡುವುದು, ಇದು ಸ್ವಯಂಗೆ ಮಂತ್ರವಾಗಿ ಕೊಡಿ ಮತ್ತು ಏನು ಹೇಳುತ್ತೀರೋ ಅದರ ಅನುಭವವಾಗಬೇಕಾಗಿದೆ. ಯೋಗ ಜೋಡಿಸುವುದರಿಂದ ಯಾವ ಯಾವ ಪ್ರಾಪ್ತಿಗಳಿವೆ ಆ ಒಂದೊಂದು ಪ್ರಾಪ್ತಿಯ ಮನನ ಮಾಡುತ್ತಾ ಮಾಡುತ್ತಾ ಮಗ್ನರಾಗಿ ಬಿಡಿ. ಈಗಲ್ಲ, ಕೇವಲ ವರ್ಣನೆಯನ್ನೇ ಮಾಡುತ್ತೀರಿ. ಅನುಭವ ಮಾಡಿ, ಅನುಭವಿ ಖಂಡಿತವಾಗಿಯೂ ಆಗಿರಿ ಹಾಗೂ ಮನಸ್ಸನ್ನು ಆರ್ಡರ್ ಮೇಲೆ ನಡೆಸಿರಿ. ನನ್ನ ಮನಸ್ಸಾಗಿದೆ, ನನ್ನ ಸಂಸ್ಕಾರವಾಗಿದೆ, ಬೇರೆಯವರ ಸಂಸ್ಕಾರವಲ್ಲ, ನನ್ನ ಬುದ್ಧಿಯಾಗಿದೆ ಎಂದ ಮೇಲೆ ನನ್ನದರ ಮೇಲಂತೂ ನನ್ನ ಅಧಿಕಾರವಿರುತ್ತದೆ ಎಲ್ಲವೇ. ಹಾಗಾದರೆ ಈ ಸೂಕ್ಷ್ಮ ಕರ್ಮೇಂದ್ರಿಯಗಳು ಸಹ ನನ್ನದಾಗಿವೆ. ಹಾಗಾದರೆ ಚೆಕ್ ಅಂಡ್ ಚೇಂಜ್ ಹಾಗೂ ಮಾಸ್ಟರ್ ಆಲ್ಮೈಟಿ ಅಥಾರಿಟಿಯ ಸೀಟ್ನಲ್ಲಿ ಕುಳಿತುಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.